ನಾನೀಗ ಹಂಚಿನ ಮೇಲಿದ್ದೇನೆ. ಹಂಚಿನದಲ್ಲಿದ್ದೇನೆ, ಹೌದು, ಮಾಡಿನ ಮೇಲಿದ್ದೇನೆ. ಇದು ಟರ್ಪಲ್ ಹಾಕ್ಲಿಕ್ಕೆ ಬಂದದ್ದು, ಮಳೆ ಜೋರು ಬರ್ತಾ ಉಂಟು. ಹಂಚಿನ ಜಾರ್ತದೆ ಗೊತ್ತುಂಟ. ಸೊ ಹಂಚಿನ ಮೇಲೆ ಕೂತಿದ್ದೇನೆ ಈಗ. ಇನ್ನು ಇಳಿದೆ ಹೇಗೆ ಅಂತ ಆಗಿದೆ, ಯಾಕಂತ ಹೇಳಿದ್ರೆ ಅಷ್ಟು ಜಾರ್ತದೆ ಇದು. ಹತ್ತಲಿಕ್ಕೆ ಹತ್ತಾಗಿದೆ, ಇಳಿಯೋದೊಂದೀಗ ಹರಸಾಹಸ ಪಡಬೇಕಷ್ಟೇ. ಮಳೆ ಬಂದರೆ ಫುಲ್ ಜಾರ್ತದೆ ಅಂತ ನೋಡಿ. ಇದು ಪಾಚಿ ಉಂಟಲ್ಲ, ಫುಲ್ ಜಾರುದಿ, ಇದೆಲ್ಲ ಜಾರುದಿ. ಹೀಗೆ ಪಾಚಿ ಇರುತ್ತೆ, ಇದರಲ್ಲಿ ನಿಲ್ಲುವುದೇ ಇಲ್ಲ. ಮತ್ತೆ ಕಾಲು ಇಲ್ಲಿ ಹೋಗಿದೆ ನೋಡಿ. ಇದಕ್ಕೆ ಮೂಳೆ ಹೊಡಿ ಇಡಲಿಕ್ಕೆ, ಹಂಚು ಇಡಲಿಕ್ಕೆ ಅದು ಇನ್ನು ಸೆಟ್ ಮಾಡಲಿಕ್ಕೆ ಸರಿ ಆಗಲಿಕ್ಕಿಲ್ಲ ಅಷ್ಟು ಬೇಗ. ಈಗ ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಬೇಕು. ಅಂತೂ ಮಳೆ ಬಂತು, ಕೆಲಸನೂ ಆಯಿತು ಫೈನಲಿಯಾಗಿ. ಮಳೆ ಬರ್ತಾನೆ ಕೆಲಸ ಮಾಡಿದ್ವಿ ನೋಡಿ. ಟರ್ಪಲ್ ಹಾಕಿದ್ದು ಅಂದರೆ ಸ್ವಲ್ಪ ತುದಿಯಲ್ಲಿ ಮಾತ್ರ ಸ್ವಲ್ಪ ಹಂಚೆಲ್ಲ ಹೋಗಿತ್ತು, ಹಾಗಾಗಿ ಟರ್ಪಲ್ ಹಾಕಿದ್ದು. ಪೇರಳೆ ಸೀಬೆಹಣ್ಣು ಹಣ್ಣು ಆಗಲಿಲ್ಲ, ಆಗಬೇಕಷ್ಟೇ. ಬಿಸಿಲು ಮಳೆ ಇವತ್ತು, ಜೋರಾಗಿ ಬಿಸಿಲು ಬಂತು, ಜೋರಾಗಿ ಮಳೆ ಬಂತು. ವೈರ್ ಕಟ್ಟಾಗಿದೆ. ಸೊ KV ಅವರು ಬಂದು ಲೈನ್ ಮ್ಯಾನ್ಗಳು ಅದನ್ನು ಸರಿ ಮಾಡ್ತಾಯಿದ್ದಾರೆ. ಈ ಗುಡ್ಡದಲ್ಲಿ ಕೆಲವೊಂದು ಸಲ ಈ ಥರ ಸನ್ನಿವೇಶಗಳು ಆಗ್ತಾ ಇರ್ತದೆ. ಎಷ್ಟು ಕಷ್ಟ ಅಲ್ವಾ ಕೆಲವೊಂದು ಕೆಲಸಗಳು. ಕರೆಂಟ್ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಒಳ್ಳೆ ಬಿಸಿಲುಂಟು, ಮತ್ತು ಅದು ವೈರ್ ಇಳಿಲಿಕ್ಕೆ ಉಂಟು. ಈಗ ಜನ ಬೇಕು ಅಂತ ಹೇಳಿದರು, ಯಾರೂ ಇಲ್ಲ. ಅವರಿಬ್ಬರು, ನಾನೊಬ್ಬ ಇರೋದು. ಸ್ವಲ್ಪ ಎಳಿಬೇಕು ಅದನ್ನು. ಅದೊಂದು ಎಂತ ಬಳ್ಳಿಯನ್ನು ಕಟ್ ಮಾಡಲಿಕ್ಕೆ ಹೇಳಿದ್ದಾರೆ ಈಗ. ಕಂಬದಲ್ಲಿ ನೋಡಿ ಮುತ್ತಿ ಹೋಗಿದೆ ಫುಲ್ಲು. ನೀವು ಹೋಗ್ಲಿಕ್ಕೂ ದಾರಿ ಇಲ್ಲ. ನಮ್ಮೊಟ್ಟಿಗೆ ನಮ್ಮ ಮನೆ ಹತ್ರದವರು ಕೂಡ ಇದ್ದಾರೆ. ಕಟ್ಕೊಂಡು ಹೋಗ್ಬೇಕು ಮಾತ್ರ. ಇದು ಹೇಗೆ ಮರ ಹೋಗೋದಕ್ಕೆ ಹೇಳ್ದಾಯಿತು. ಇದು ಬೈಕಿಗೆ ಅಂದರೆ ಸ್ಕೂಟಿಗೊಂದು ಪೂಜೆ ಮಾಡಲಿಲ್ಲ. ಹೊಸ ಸ್ಕೂಟಿ ತೆಗೆದ ಮೇಲೆ ಒಂದು ಪೂಜೆ ಮಾಡಬೇಕಲ್ಲ. ಸೊ ಪೂಜೆ ಮಾಡಲಿಲ್ಲ. ಅದಕ್ಕೆ ಈಗ ಸ್ಕೂಟಿಯೆಲ್ಲ ವಾಶ್ ಮಾಡಿ ಒಂದು ಪೂಜೆ ಮಾಡಲಿಕ್ಕೆ ಹೊರಟದು. ಹಾಗೆ 2 ಲೆಮನ್ ಆಗಬೇಕೀಗ ಟಯರಿನ ಅಡಿಗೆ ಇಡಲಿಕ್ಕೆ. ಹಾಗೆ ಒಂದು ದೃಷ್ಟಿ ಬೀಳದಾಗೆ ಒಂದು ಲೆಮನೆಲ್ಲ ಇಟ್ಟು ಹಾಗೀಗ ದೇವಸ್ಥಾನಕ್ಕೆ ಹೋಗಬೇಕು. ಲೆಮನ್ಗೆ ಹೋಗ್ಲಿಕ್ಕೆ ಬಂದದ್ದು. ಲೆಮನ್ ಉಂಟ ಇಲ್ಲ ನೋಡುವ, ಇರ್ಬೋದು. ಯಾಕಂತ ಹೇಳಿದ್ರೆ ತುಂಬ ದೊಡ್ಡದಾಗಿರ್ಲಿಕ್ಕಿಲ್ಲ, ಮೀಡಿಯಮ್ ಸೈಜಲ್ಲಿ ಉಂಟಲ್ಲ ನೋಡಿ. ಲೆಮನ್ ಉಂಟು, ಸಾಕು, ನಮಗೆ ಬೇಕಾದಷ್ಟು ಸಾಕು. ಇದರಲ್ಲಿ ನೋಡಿ ದೊಡ್ಡ ಸೈಜಲ್ಲಿ ಕೊಯ್ಯುವ. ಇದೊಂದು ಆಗ್ಬೋದು ಆ್ಯಂಡ್ ಇದೊಂದು ಆಗ್ಬೋದು. ಕೂಡ ಸ್ವಲ್ಪ ಬೆಳೆದಿದೆ, ಇದು ಓಕೆ. ಮತ್ತು ಇದೆಲ್ಲ ಆಗ್ಬೋದು, ಇದು ಕೂಡ ಆಗ್ಬೋದು, ಅದು ಕೂಡ ಆಗ್ಬೋದು. ಅದು ಕತ್ಲೆ ಆಗಿ ನಿಮಗೆ ಕಾಣೋದಿಲ್ಲ ಅಂತಲ್ಲ. ಹೌದು ಸ್ವಾಮಿ. ಚಂದ ಪರಿಮಳ ಉಂಟು ಮಾರ್ರೆ. ಒಳ್ಳೆ ಥರ ಲೆಮನ್ ಜ್ಯೂಸ್ ಮಾಡಿ ಕುಡಿಬೋದು. ಒಳ್ಳೆ ಚಂದ ಸ್ಮೆಲ್ ನೋಡಿದರೆ ಖುಷಿ ಆಗ್ತದೆ. ಒಂದು 2 ದಿನ ಆಯಿತು ಈಗ ಕಂಟಿನ್ಯೂ ಮಳೆ. ಇವತ್ತು ಮಾತ್ರ ಸ್ವಲ್ಪ ಬಿಸಿಲು, ಪರವಾಗಿಲ್ಲ. ಸ್ವಲ್ಪ ನೀರು ಆಗಿದೆ ನೋಡಿ. ಇದು ಕೆರೆಯಿಂದ ಬರುವ ನೀರು, ಹಾಗಾಗಿ ಪರವಾಗಿಲ್ಲ. ನೀರು ಒಳ್ಳೆ ಚೆನ್ನಾಗಾಗಿದೆ. ಅಂದರೆ 2 ದಿವಸ ಮಳೆ ಬಂದಿದೆಯಲ್ಲ, ಸೊ
ಸೊ ಹಾಗಾಗಿ ಚೆನ್ನಾಗಿ ನೀರಾಗಿದೆ. ಆದರೆ ಅಂತ ದೊಡ್ಡ ಮಳೆ ಏನೋ ಅಂತ ಆಗಿಲ್ಲ, ಪರವಾಗಿಲ್ಲ. ಒಂದು ಮಟ್ಟಿಗೆ ತುಂಬ ದೊಡ್ಡ 100% ಏನು ಮಳೆ ಅಲ್ಲ, ಒಂದು 60% ಕೊಡ್ಬೋದು ಅಷ್ಟೇ. ಈಗ ನಮ್ಮ ಊರಿಗೆ ನೋಡಿದರೆ ಇಲ್ಲೆಲ್ಲ ನೀರಾಗಿದೆ. ಓಂ ನಾರದ ಶ್ರೀಗಂಧ ದುರ್ಗಾ ಪರಮೇಶ್ವರಿ ದೇವತಾ ಓಂ ಧನ್ ದುರ್ಗಾಯ ನಮಃ ಸರ್ವೋಪಚಾರ ಪೂಜಾನ್. ಕ್ಯಾನ್ ಹಿಡ್ಕೊಂಡು ಬರ್ತಾ ಇದ್ದಾರೆ ಮಾವ. ಏಡಿ ಹಿಡಿತಾರೋ ಅಥವಾ ಏಡಿದೆ ಹಿಡಿತಾರೋ ಗೊತ್ತಿಲ್ಲ. ಹೋಗ ಹೋಗ ये माँ दीर तेरे के वेस्ट वाला बोलो काटों कड़म देखो अंते ವೇಸ್ಟ್ ವೇಸ್ಟ್ ಎಲ್ಲಿ ಉಂಟು ಅಂತ. ವೇಸ್ಟ್ ಪೂದ ಇಟ್ಟುಂಡಿಗೆ ಮೂಲ ಮೂಲ ಇಪ್ಪರನ್ ಅವಳು ವೇಸ್ಟಿನ ಜೊತೆಗೆ ಈಗ ಹೋಗು. ನಾಯಿ ಐಂಟ ಮೋಣೆ ನಾಯಿಂಟ ಮೋಣೆ ಸುಮ್ಮ ಎರಡಾ ಬಾ ಬಾ ಹೋಯ್ ತುಗ ಈ ಸೈಡ್ ಕೋರಿದಂತ ಸೂಬಿರುಂಡು ಅವು ಅದು ಮಳೆ ಜೋರು ಬರ್ತಾ ಉಂಟು, ಮಳೆ ಜೋರು ಬರ್ತಾ ಉಂಟು. ಹಾಗಾಗಿ ಈಗ ಇಲ್ಲಿ ಗೊಬ್ಬರದ ಗುಂಡಿ ಹತ್ರ ನಿಂತಿದ್ದೇವೆ. ಗೊಬ್ಬರದ ಗುಂಡಿಯಲ್ಲಿ ನಾವು ನಿಂತುಕೊಂಡಿದ್ದೇವೆ. ಈಗ ಡೆಂಗಿ ಬತ್ತಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಡೆಂಗಿ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಕಣಕು ನೀರು ಆಗ್ತದೆ ಈಗ ಸ್ವಲ್ಪ ಹೊತ್ತಲ್ಲಿ, ಮಳೆ ಜೋರು ಬರ್ತಾ ಉಂಟು. ಹಾಗೆ ಮಳೆ ಹೇಗೆ ಬರ್ತಾ ಉಂಟು ನೋಡಿ. ಈಚಾವಣ ಕೈಕಾಲು ಪೂರ ಚಂಡಿಯಾಗಿದೆ. ಗೊಬ್ಬರದ ಗುಂಡಿಗಿಳಿದು ಹೋಗ್ಬೇಕು. ಆಯ್ತಾ ಹೂಡಿ ಚೋರ್ ನಾನು ಕೆಂಜಿ ಬೇಟೆಗೆ ಕಲ್ಲೆಲ್ಲ ಇಟ್ಟಿದ್ದಾರೆ. ಅತ್ತೆ ಅವು ಯಾವ ಆ ಕಲ್ಲು ಅವು ಮಗದ ಪುರ ನೀರು ಹೊತ್ತನಕ ಮಗದ ಪೂರ್ವ ಅಂತ ನೀರು ಎಡ್ಡ ರಕ್ತ ಹೋಗು ಅವಳ ಸಂಗತಿ ಏನು ಮುರಾಜುಂಟ ಸರ್ ಈತೆಲ್ಲ ಕಲ್ಲು ಬಿಟ್ಟು ಹೋದ್ರ ಪ್ರಸಂಗ ಡೆಂಗಿನ ಪೂರ ಬಕೆಟ್ ಉದ್ದೊಡ್ತದೆ ಐದು ಮಿತ್ತೆ ಮಲ್ಲ ಕಲ್ಲು ಬಿಟ್ಟು ಹೋಗ್ತೀರಿ ಪೋಂಡ್ ಪೂರ ಪೋಂಡ್ ಕಷ್ಟಪೊಂಡ ಈಗ ನಾವು ಹೋಗ್ತಾ ಇರೋದು ಇನ್ನು ಬೆಳಿಗ್ಗೆ ನೋಡುವ. ಇಲ್ಲಿ ನೋಡಿ ಮೀನು, ಬಂಗುಡೆ, ಬೂತಾಯಿ, ಮತ್ತಿ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ಟಿವಿ ನೋಡ್ತಾ. ಆದರೆ ಟಿವಿ ಮಾತ್ರ ಕಾರ್ಟೂನ್ ಉಂಟು. ಎಲ್ಲ ರೆಡಿಯಾಗಿದೆ ಭೂತದ ಹರಕೆಗೆ. ಭಾವನಿಗೆ ಶೀತ ಆಗಿದೆ, ಮೂಗಿನಲ್ಲಿ ಜುಳು ಅಂದೆ ಹರಿತಾ ಉಂಟು. ಬೆಕ್ಕುಗಳು ಕಾದು ಕೂತಿದೆ, 2 ಪೀಸಿಗೋಸ್ಕರ ಬೆಕ್ಕುಗಳು ಕಾದು ಕೂತಿವೆ. ಎಂಚ ಇನಿ ತಿಕ್ಕು ಆತನಂಡ ನಮ್ಮ ಸುರು ಉನ್ಕಣ ಕುರ್ಕ ಚಳಿ ಹಿಡಿತಾ ಉಂಟು ಸ್ವಲ್ಪ ಮಳೆಗೆ ಹೋಗಿ. ಈಗ ಏಡಿ ಹಿಡಿಲಿಕ್ಕೆ ಅಷ್ಟು ಸುಲಭ ಇಲ್ಲ.
ಮಳೆಗೆ ಒದ್ದೆ ಹಾಕ್ಕೊಂಡು ಹೋಗ್ಬೇಕಿತ್ತ. ಸ್ವಲ್ಪ ಚಳಿ ಹಿಡಿತಾ ಉಂಟು. ರೊಟ್ಟಿ ಹೊಯ್ದ ಕಾವಲು ಇಲ್ಲಿ ಉಂಟು, ಹಾಗಾಗಿ ಸ್ವಲ್ಪ ಚಳಿ ಆಗ್ತಾ ಉಂಟಲ್ಲ, ಸ್ವಲ್ಪ ಚಳಿ ಕಾಯಿಸುವ. ಇಂಥ ಸುಖ ಸಿಟಿಯಲ್ಲಿ ಇರುವವರಿಗುಂಟ? ಇಲ್ಲ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅವರೇನಿದ್ರು ಬೆಡ್ಶೀಟ್ ಒದ್ದು ಮಲಗಬೇಕಷ್ಟೇ. ಬೆಟ್ಟಿಗೆ ಚಪ್ಪಲಿ ಬೇಡ ಅಂತೆ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ಚಿಕನೇ ಆಗಬೇಕು. ಚಕ್ಕುಲಿ ತಿನ್ನೋ ಸ್ಟೈಲು ಹೀಗೆ. ನ್ಯಾವು 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 ನ್ಯಾವು. ಹಳೆ ವಿಡಿಯೋವನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಹಳೆ ವಿಡಿಯೋ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಒಳಗಡೆ ಪ್ರಿಪರೇಷನ್ ಆಗ್ತಾ ಉಂಟು. ಎಲ್ಲರೂ ಕಾಯ್ತಾ ಇದ್ದಾರೆ. ವೇಟಿಂಗ್ ಆಲ್ಮೋಸ್ಟ್ ಎಲ್ಲರೂ. ಇವರಿಗೆ ಒಂದು ಬೆವರು ಬಿಚ್ಚಿದೆ. ಆ ಜನ ದೈವ ಭಕ್ತಿ ಕೆಬಿಟ್ಟು ತುಳಸ್ತಿಯಾರ. ಅಯ್ಯ, ನಿದ್ದೆಯಿಂದ ಎದ್ಕೊಂಡು ಈಗ ಬಂದಿದ್ದಾರೆ. ಗಂಟೆ ಏತಾನು ಗಂಟೆ ಗಂಟೆನ ಮಿತ್ತು ಒಂಜಿ ಉಂಟು. ಈಗ ಅಮ್ಮ ಏನು ಸಿಕ್ಕಿ ಗೊತ್ತಿದೆ. ಕನ್ನಡ ನೋಡಿ ಆಯ್ತಾ. Twinkle ankle cycle tire, our pandir water tire. ಹೇಗಿದ್ದೆ ಹೇಗಾದೆ? Oh my God! Wow! ಮಕ್ಕಳಿಗೆ ಮನಸ್ಸೇ ಬೈಜಿ, ಅವರಿಗೆ ಊಟ ಬಂದಿಲ್ಲ, ಹಾಗಾಗಿ ಇವ್ರು ಬೊಬ್ಬೆ ಹೊಡಿತಾ ಇದ್ದಾರೆ. ನಾನು ಕೂಡ ಕೂತಿದ್ದೇನೆ ಊಟಕ್ಕೆ. ಅವರಿಗೆ ಅರ್ಧ ಊಟ ಆಯ್ತು. ಅವ್ರದ್ದೊಂದು ವಿಡಿಯೋ ಮಾಡಿ ಅರ್ಧ ಮಾಡಿದ್ರಲ್ಲಿ ಅಂಟಿ ಹೋಗಿದೆ.
ನೀವು ಊಟ ಮಾಡುದಿಲ್ಲ? ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಸ್ವಾಮಿ ಪ್ರಸಾದ ಬೇಡ? ಸೂಪರ್ ಆಗಿತ್ತು.